ರುದ್ರ ಹಾಗೂ ನಿರೀಕ್ಷಾ ಇಷ್ಟೊತ್ತವರೆಗೂ ಎಲ್ಲರೂ ಹೆಂಗೆ ಫೇಸ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಡಿದ್ದೀರಲ್ಲ, ಈಗ ನೀವು ಅದೇ ಥರ ಫೇಸ್ ಮಾಡಬೇಕು. ರೆಡಿನಾ? ಎಲ್ಲರಿಗೂ ಗೊತ್ತಿದೆ, ನೀವು ಮದುವೆ ಆಗಿ 2 ತಿಂಗಳಾಗಿದೆ ಅಷ್ಟೇ. ನಿಮ್ಮ ಮಧ್ಯದಲ್ಲಿ ಅಷ್ಟೊಂದೇನು ಕಂಪ್ಲೇಂಟ್ಸ್ ಇರಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಈ 2 ತಿಂಗಳಲ್ಲಿ ನೀವಿಬ್ರು ಒಬ್ಬರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಹೊಂದಾಣಿಕೆ ಹೇಗಿದೆ ಅನ್ನೋದನ್ನು ನೋಡೋದಕ್ಕೆ ನಾವು ಒಂದು ಕಂಪ್ಯಾಟಬಿಲಿಟಿ ಟೆಸ್ಟ್ನ ಮಾಡ್ತಾ ಇದ್ದೀವಿ. ಓಕೆನಾ? ಓಕೆ, ಹೊಂದಾಣಿಕೆ ಆಟವನ್ನು ಶುರು ಮಾಡೋಣ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಇಬ್ರು ಆಪೋಸಿಟ್ ನಿಂತ್ಕೊಳ್ಳಿ. ಈಗ ನಾವೇನು ಪ್ರಶ್ನೆಗಳನ್ನ ಕೇಳ್ತೀವಿ ಆ ಪ್ರಶ್ನೆಗಳಿಗೆ ನೀವು ಬರೆದು ಉತ್ತರವನ್ನ ತೋರಿಸ್ಬೇಕು. ರುದ್ರ ಮಾಸ್ಟರ್, ನಿಮ್ಗೆ ಬರೆಯೋದಕ್ಕಾಗತ್ತಾ? ಆಗಲ್ಲ ಅಂತಂದ್ರೆ ನೀವು ತಲೆ ಕೆಡಿಸ್ಬಿಡಿ. ಕುರಿಯವ್ರಿದಾರಲ್ಲ, ನೀವು ಉತ್ತರವನ್ನ ಅವ್ರ ಕಿವಿಲಿ ಹೇಳಿ, ಅವ್ರು ಬರೆದು ಹೇಳ್ತಾರೆ. ಹೌದಾ? ಯಾಕೆ ಈ ಕಡೆ ಭಾಷೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗತ್ತಾ? ಸುಮ್ಮನೆ ಇರ್ಬೋದಾಗಿತ್ತು, ಪಾಪ ಕುರಿನ್ಸಿ ಹಾಕ್ಸ್ಬಿಟ್ಲು. ಏನಾಗಿದೆ? ಅಲ್ಲ, ಲೀಚೆ ಟೀ ಅಂಗಡಿ ಹತ್ರ ಹೋಗಿದ್ದೆ, ಜಾರು ಬಿದ್ದುಬಿಟ್ಟೆ ಮ್ಯಾಮ್, ಅದಕ್ಕೋಸ್ಕರ. ಮಳೆಯಲ್ಲಿ ಅದಕ್ಕೆ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳೋದು. ಹೇಳಿ ಸರ್. ಅದು ಅಲ್ಲ, ಬಿದ್ರೆ ಹಿಂಗೆ ಕೈ ಕೊಡ್ತಾರೆ, ನೀನು ಹಿಂಗೆ ಬೆರಳೆ ಹಾಕಿ ಕೊಡಕ್ ಹೋಗಿದೆ. ಅದರಲ್ಲೂ ಡಾನ್ಸ್ ಮೂಮೆಂಟ್ ಅವ್ರದ್ದು. ರುದ್ರ, ಮೊದಲನೆಯ ಪ್ರಶ್ನೆ, ಹನಿಮೂನ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ? ಕಿವಿಲಿ ಹೇಳಿ, ಕಿವಿಲಿ. ಅಯ್ಯೋ, ಯಾವ್ದು ಹೇಳಕ್ಕೆ ಕಷ್ಟ ನೀನು ಅದನ್ನ. ಬರಿಯಾಕ್ ಬಿಟ್ರೆ ಅವ್ರು ಹೇಳಿರೋದನ್ನೇ ಬರೀರಿ ಕುರಿ. ಬೆಳಕರಿಸ್ತಾನೆ ಗ್ಯಾರಂಟಿ. ಹೌದು. ಗೀತ್ ಈ ಅವ್ರ ಹಿಂಗ್ ಬರೀ ಚಿತ್ರ ಬಿಡಿಸ್ತಿದ್ದಾರೆ ಅನ್ಸುತ್ತೆ ಅವರು. ತೋರ್ಸಿ ಕುರಿ. ನಿರೀಕ್ಷೆ ಅವ್ರು ತೋರಿಸ್ಲಿ, ಅವರು ಎಲ್ಲಿಗೆ ಹನಿಮೂನ್ ಹೋಗ್ಬೇಕು ಅಂತಿದ್ದಾರೆ ಅಂತ. ವಿಯೆಟ್ನಾಂ ಅಥವಾ ಸೀಶೆಲ್. ಸದ್ಯ ಅಷ್ಟು ದೊಡ್ಡ ಹೆಸರು ಹೇಳಿಲ್ವಲ್ಲ ನೀವು. ರುದ್ರ ಮಾಸ್ಟರ್ ಯಾವ ಹೆಸರು ಹೇಳಿದ್ರು? ಮಾಲ್ ಅಂತ ಬರ್ದ್ಬಿಟ್ಟು ನನಗೆ ಎಷ್ಟು ಸ್ಪೆಲ್ಲಿಂಗ್ ಗೊತ್ತು ಅಷ್ಟು ಬರ್ದಿದ್ದೀನಿ ಶ್ವೇತು. ನನಗೆ 3 ಅಕ್ಷರ ಗೊತ್ತಿದ್ದು. ಮಾಲ್ ಅಂತ ಬರ್ದಿದ್ರು. ಚಿತ್ರ ಬರ್ದಿದ್ರಲ್ಲ ಶ್ವೇತು, 2 ಕಾಟೇಜು, ಸಮುದ್ರ, ನೀನು ನಿಮ್ಮ ಮನೆಯವರು. ಯಾಕೆ ಆ ಜಾಗಕ್ಕೆ ಹೋಗ್ಬೇಕು ಅಂತ? ಮ್ಯಾಮ್, ಮಾಲ್ಡೀವ್ಸ್ ಅಂತ ನಾವು ಮಾತಾಡ್ಕೊಂಡೇ ಇಲ್ಲ. ಒಟ್ಟಿನಲ್ಲಿ ಮತ್ತೆ ಏನೋ ನಿಮ್ಗೆ ಹೇಳಿದ್ದಾರೆ. ಅವ್ರಿಗೆ ಬೀಚ್ ಇರೋ ತರ ಆ ಅದರ ಥರ ತುಂಬಾ ಇಷ್ಟ. ಇಷ್ಟ. ಅವ್ರು ಮಾತಾಡ್ಕೊಂಡೇ ಇಲ್ವ? ನೀನು ಯಾರ ಹತ್ರ ಮಾತಾಡ್ಕೊಂಡಿದ್ದು ಬರ್ಸ್ಬಿಟ್ಟೆ ನಾನು. ಓ, ಮಾಲ್ಡೀವ್ಸ್ ಮಾಡೋಣನಾ? ಎಂ ಫಾರ್ ಮಾಲ್ಡೀವ್ಸಾ? ಇವು ಆಟ ಆಡ್ತಿರೋದು ನಿನ್ನ ಹೆಂಡತಿ ಮಧ್ಯೆ. ನೀನು ಬೇರೆಯವ್ರನ್ನ ಕರ್ಕೊಂಬರ್ಬೇಡ. ಮಾಡೋಣ ನೆನ್ಸ್ಕೊಂಡೆಲ್ಲ ಉತ್ತರ ಹೇಳ್ಬೇಡ ನನಗೆ. ನನಗೂ ಅವಮಾನ ಆಯ್ತು. ನನ್ನ ಮರ್ಯಾದೆ ಉಳಿಸೋ. ಯಾವ ವರ್ಷದಲ್ಲಿ ಮಗುನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಗೊತ್ತಾ? ಓಕೆ, ಮೊದಲನೇದಾಗಿ ರುದ್ರ ಅವರು ತೋರಿಸ್ಲಿ. 2027 ಅಂದ್ರೆ ಬರೋ ವರ್ಷ. ಇವರು ಕೂಡ 2027 ಅಥವಾ 28 ಅಂತ ಅಲ್ಲೇ ಇದಾರೆ ಇಬ್ರು. ಸೂಪರ್. ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಮಾತ್ರ ಬಹಳ ಕರೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಷ್ಟು ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? 27, 28ರಲ್ಲಿ. 27, 28 ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇರೋದಲ್ಲ ಹೇಳಿ. ಸ್ಪೆಲ್ಲಿಂಗ್ ಗೊತ್ತಿರೋದೆಲ್ಲ ಹೇಳ್ಬಿಡಿ ಅಂತ. ಅದೇನು ಎಷ್ಟು ಹೇಳಿದ್ರೆ. ಈಗ ಮೊದಲನೇದಾಗಿ ನಿರೀಕ್ಷೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಸ್ ನಿರೀಕ್ಷೆ ಅವರೇ, ಓನ್ಲಿ 1. ಖಂಡಿತವಾಗಿ ಓನ್ಲಿ 1. ನೀವು? ನನಗೆ ನನಗೆ ಟ್ವಿನ್ಸ್ ಅಂದ್ರೆ ಇಷ್ಟ, ಅದಕ್ಕೋಸ್ಕರ. ಅದು TWO ಅಂತ ಏನಾದ್ರು ಬರಿಬೋದಲ್ರಿ? TW 2 ಚಿತ್ರ ಬರ್ದಿಟ್ಟಿದ್ದಾರೆ. ನನಗೆ ಅಷ್ಟೇ ಸ್ಪೆಲ್ಲಿಂಗ್ ಗೊತ್ತಿರೋ ಶ್ವೇತು, ಅದಕ್ಕೆ ಗೊಂಬೆ ಬರ್ದಿಲ್ವ 2? ನಿನ್ ಪ್ರಕಾರ 2 ಮಗು ಬೇಕು? ಹೌದು. ಹೌದು ಸರ್. ನಿರೀಕ್ಷರು 1 ಅಂತ ಹೇಳ್ತಾ ಇದಾರೆ. ಇನ್ನೊಂದು ಎಲ್ಲಿ ಮಾಡ್ಕೋತೀಯ? ಈಗ ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ. ದಿನದಲ್ಲಿ ಯಾರಿಗೆ ಯಾರು ಜಾಸ್ತಿ ಮುತ್ತು ಕೊಡ್ತಾರೆ ನಿಮ್ಮಿಬ್ರಲ್ಲಿ? ನೀನ್ ಯಾವ್ಯಾವ್ದು ಅಲ್ಲೆಲ್ಲ ಟೀ ಅಂಗಡಿ ಹತ್ರ ಎಲ್ಲ ಅದೆಲ್ಲ ಹೇಳಂಗಿಲ್ಲ. ಹಣ ಕೊಟ್ಟಿದ್ದು ಅವೆಲ್ಲ ಲೆಕ್ಕ ಹೇಳಂಗಿಲ್ಲ. ರುದ್ರ ನಿರೀಕ್ಷಾ ಮಾತ್ರ ಫ್ಯಾಮಿಲಿ ಶೋ. ರೆಡಿನಾ ನಿರೀಕ್ಷೆ? ನೀವು ಬರ್ದಿದ್ದಾಯ್ತಾ? ಓಕೆ. ಯಾರು ಇವಾಗ ಅಷ್ಟೊಂದು ಬರೆದ್ರಲ್ಲ, ಫಸ್ಟ್ ಅಲ್ಲೇ ನೋಡೋಣ. ಓಕೆ, ರುದ್ರ ಅವರೇ. ಹೌದಾ? ಅಯ್ಯಯ್ಯೋ. ಬಟ್ ನಿರೀಕ್ಷಾ ಅವರು ಬರ್ದಿರುವಂತ ಉತ್ತರ ರುದ್ರ.
ದಿನಕ್ಕೆ ಎಷ್ಟು ಮುತ್ತು ಕೊಡ್ತೀಯ? ಬರೀರಿ, ಬರಿಬೇಕಾ? ಬರ್ದ್ರಾ? ಬರ್ದೆ. ಬರೀರಿ ನೀವು. ಚೀಟಿಂಗ್ ಮಾಡ್ತಿದ್ದಾರೆ. ಮಿನಿಮಮ್ ಅಂತ ಬರೆಯೋದಾ? ಇಲ್ಲ, ನಂಬರ್ಸ್ ಬರೀರಿ. ನಿರೀಕ್ಷಾ ಅವರ ಪ್ರಕಾರ ರುದ್ರಾ ಮಾಸ್ಟರು ದಿನಕ್ಕೆ ಎಷ್ಟು ಮುತ್ತುಗಳನ್ನ ಕೊಡ್ತಾರೆ? 6. ಅಯ್ಯೋ, ಒನ್ನ ಒಂದು. ಯಾವನ್ನು? ಇನ್ನ 5 ಎಲ್ಲಿ ಕೊಡ್ತಾನೆ? ಯಾರು ಹೆಂಗೆ ಹೇಳಿ? ಬೆಳಗ್ಗೆ ಅವ್ರು ಬೇಗ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವಾಗ ನಾನು ಮಲಗಿರ್ಬೇಕಾದ್ರೆ ಇಲ್ಲಿ 1 2 3. ಓಕೆ, ಸೊ ಆ 3 ನಾನ್ ನೋಡಿದೀನಿ. ನನಗೆ ನೆನಪಿದೆ. ಆಮೇಲೆ ನೈಟ್ ಬಂದಾಗ ಕೊಡ್ತಾರೆ. 1 2 3 3ನೋ 2ನೋ 5 ಆ ಥರ ಅನ್ಕೋಬಹುದು. 1 ಅಂತ ಬರ್ದಿದ್ದಾರೆ. 6. ಮ್ಯಾಥ್ಸ್ ಗೊತ್ತಿಲ್ವಲ್ಲ ಅಕ್ಕ. ನೆಕ್ಸ್ಟ್ ಪ್ರಶ್ನೆ ನೋಡಿ, ನೀವು ಸೋಫಾದಿಂದ ಬಿದ್ದೋಗ್ಬಿಡ್ತೀರ ಹಿಂದಕ್ಕೆ. ರುದ್ರ ಮತ್ತು ನಿರೀಕ್ಷಾ ಕತ್ಲೆ ಕೋಣೆಲಿ ಲಾಕ್ ಹಾಕ್ಬಿಟ್ರೆ ಮಾಡೋ ಮೊದಲನೆಯ ಕೆಲಸ ಏನು? ಬರಿಬೇಕಾ? ಬರಿಬೇಕು. ಹೆಂಗ್ ಸರ್ ಬರೆಯಕ್ಕಾಗದೇ ಇರೋಂಥ ಕೆಲಸ ಮಾಡ್ತೀಯ ನೀನು? ಬರೀ ಹೇಳ್ತೀನಿ ಬರೀನಿ. ಇವ್ರು ಹೇಳ್ತಾರ ಅವ್ರಿಗೆ ಅಂತದೇನ್ ಹೇಳಿದ್ರು? ಹೇಳು 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 ಹೇಳು. ಹೆಂಗ್ ಸರ್ ನಾನೇನ್ ಹೇಳಿಲ್ಲ, ನೀವೇ ಬರ್ದಿರೋದು. ಏನು ಕ್ಯಾಪ್ಚರ್ ಮಾಡ್ಬಿಟ್ಟು? ನಿರೀಕ್ಷಾ ಅವರ ಉತ್ತರವನ್ನ ನೋಡೋಣ. ಓಕೆ, ಹೇಳಿ ನಿರೀಕ್ಷಾ. ಶೌಟ್ ಆರ್ ಸರ್ಚ್ ಫಾರ್ ದ ಕೀ ಲಾಕ್ ಆದ್ರೆ ಕೀ ಹುಡುಕ್ತೀವಿ, ಆಚೆ ಅನ್ನೋದು ಕರಿತೀವಿ. ಎಸ್, ಕಿರ್ಚ್ಕೊಳ್ತಾರೆ. ಈಗ ರುದ್ರನ್ನ ಆನ್ಸರ್ ಇಲ್ಲಿ. ಸ್ಲೀಪಿಂಗ್ ಅಂತ ಮಲ್ಕೊಂತೀನಿ ಮ್ಯಾಮ್. ನಾನು ಕರೆಕ್ಟಾಗಿ ಕ್ವಶನ್ ತಲೆಗೆ ಹಿಡ್ಕೊಳ್ಳಿ. ಅದೇನೋ ಫಸ್ಟ್ ಒಂದು ಬರ್ಸಿದ್ದ, ನಾನು ಅಳಿಸ್ಬಿಟ್ಟೆ. ದೇವರೊಳಗೆ ನಾನು ಸರ್ ಸುಮ್ಮನೆ ಸರ್. ನಾನು ಕೇಳಿದ ಪ್ರಶ್ನೆ ಏನ್ ರುದ್ರ? ನೀವಿಬ್ರು ಲಾಕ್ ಆಗ್ಬಿಟ್ರೆ ಮೊದ್ಲು ಮಾಡೋ ಕೆಲಸ ಏನು ಅಂತ? ನಾನು ಕ್ವಶನೇ ತಪ್ಪಾಗಿ ಅರ್ಥ ಲೈಟ್ ಆನ್ ಮಾಡ್ಕೊಂಡ್ಬಿಟ್ಟೆ ಸರ್. ಮಾಡ್ತೀನಿ ಅಂತ ಹೇಳ್ಬೇಕು ತಾನೆ? ಹೌದು. ಕತ್ಲಕೊಂಡೋಗೋದ್ರ ಓದೇಟ್ಗೆ ಧಬಕ್ಕಂದ್ ಮಲಿಕ ಬಿಡ್ತೀಯಾ? ಅಷ್ಟೇ. ಇನ್ನೂ ಇದೆಯಾ ಪ್ರಶ್ನೆ ಕುರಿ? ಇನ್ನೂ ಇದೆಯಮ್ಮ? ಏಯ್ ಸಾಕು ಬಿಡಿ ಸರ್, ಟೈಮ್ ಆಯ್ತು ಬಿಡಿ ಸರ್, ಸಾಕು. ಟೈಮ್ ಆಯ್ತಂತೆ ಚಾನಲ್ಗೆ ಇದು ಚಾಲೆಂಜ್ ಆಗ್ತಾ. ಟೈಮ್ ಆಯ್ತು ಇನ್ನೂ ಮಾಡ್ತಾ ಇದೀರಲ್ಲ ಅಂತ.